ಮೇಷರಾಶಿಯವರಿಗೆ 2026ರಲ್ಲಿ 3 ಎಚ್ಚರಿಕೆ ಯಾವುದು, 3 ಗುಟ್ಟುಗಳು ಯಾವುದು ನೋಡಿ. ಈ ವಿಡಿಯೋದಲ್ಲಿ ನೀವು ಬಹಳ ಮುಖ್ಯವಾಗಿ ತಿಳಿದುಕೊಳ್ತಾ ಇರತಕ್ಕಂಥದ್ದು 2026ನೇ ಇಸ್ವಿಯಲ್ಲಿ ನಿಮಗೆ ಅತ್ಯಂತ ಯಶಸ್ವಿಯಾಗಿ 2026 ಕಳಿಬೇಕು, ನಾನು ತುಂಬಾ ಸಕ್ಸಸ್ಫುಲ್ ಆಗ್ಬೇಕು ಅಂತಂದ್ರೆ ಈ 3 ಗುಟ್ಟುಗಳನ್ನು ತಿಳಿದುಕೊಂಡಿರಬೇಕು. ಈ 3 ಎಚ್ಚರಿಕೆಗಳನ್ನು ಕೂಡ ತಾವು ಅನುಸರಿಸಬೇಕಾಗತ್ತೆ, ಅಂದ್ರೆ ಗಮನದಲ್ಲಿ ಇಟ್ಕೋಬೇಕಾಗತ್ತೆ, ಇದ್ರ ಬಗ್ಗೆ ಅರಿವಿರಬೇಕಾಗತ್ತೆ. ಇದ್ದಾಗ ಮಾತ್ರ 2026 ನಿಮಗೆ ಅತ್ಯಂತ ಯಶಸ್ಸು ಸಿಗೋದ್ರಲ್ಲಿ ಡೌಟ್ ಇಲ್ಲ. ಹಾಗಿದ್ರೆ ಈ ವಿಡಿಯೋ ನಿಮ್ಗೆ ತುಂಬಾ ಎಷ್ಟು ಇಂಪಾರ್ಟೆಂಟ್ ಆಗತ್ತೆ, ಬಹಳ ಬಹಳ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು. ವಿಡಿಯೋ ನೀವು ಕೊನೆ ತನಕ ನೋಡ್ಬೇಕು. ನೀವು ಈ ಹಿಂದೆ ಎಲ್ಲಾ ವಿಡಿಯೋ ನೋಡಿರ್ಬೋದು, ಆದ್ರೆ ತುಂಬಾ ಅನುಕೂಲಕರವಾಗಿರ್ತಕ್ಕಂಥ ವಿಡಿಯೋ ಇದಾಗಿರುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ಮತ್ತೆ ಆಗ್ತಡ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ವೀಕ್ಷಕರೇ, ಈ ಮೇಷರಾಶಿಯವ್ರ ಅಂದ ತಕ್ಷಣ ಮೇಷರಾಶಿಯವ್ರ ಅಂದ ತಕ್ಷಣ ಯಾವತ್ತಿಗೂ ಹಠವಾದಿಗಳು, ಛಲವಾದಿಗಳು. ಯಾವ ರೀತಿ ಅಂತಂದ್ರೆ ಈ ಸಮರವೇ ಒಂದು ಸ್ವಭಾವ ಆಗಿರುತ್ತೆ. ಸದಾ ಹುಟ್ಟು ಹೋರಾಟಗಾರರು, ಮುಂದೆ ಹಾಕಿದ ಹೆಜ್ಜೆ ಹಿಂದೆ ಇಡದಂತಹ ಹಠವಾದಿಗಳು, ನ್ಯಾಯವಾದಿಗಳು ಅನ್ನುವಂಥದ್ದು. ಇನ್ನು ನೀವ್ ಏನ್ ನಿಯಮ ಮಾಡಿರ್ತೀರಿ ಆ ನಿಯಮನೇ ನಡಿಬೇಕು, ನೀವೇನು ಜಿದ್ದನ್ನ ಸಾಧಿಸಿರಿ ಅದನ್ನೇ ಗೆಲ್ಲಬೇಕು. ಒಂದು ಮುಂದೆ ಇಟ್ಟಂತ ಕಾಲನ್ನ ಹಿಂದೆ ಇಡೋದಿಲ್ಲ ಅನ್ನುವಂಥದ್ದು. ಕ್ಷಣದಲ್ಲೇ ಒಂದು ಗೆಲುವಿನ ಜ್ವಾಲೆ ನಿಮ್ಮಲ್ಲಿ ಇರ್ತಕ್ಕಂಥದ್ದು. ಎಂತಹ ಸನ್ನಿವೇಶಗಳಿರ್ಲಿ, ಎಂತಹ ಸಂದರ್ಭಗಳೇ ಇರ್ಲಿ, ಅದನ್ನ ಜಯಿಸುವಂತಹ ಒಂದು ಕೆಪಾಸಿಟಿ ನಿಮ್ಮಲ್ಲಿರ್ತಕ್ಕಂಥದ್ದು, ನಾಯಕತ್ವದ ಗುಣ ನಿಮ್ಮಲ್ಲಿರ್ತಕ್ಕಂತಹ ಧೈರ್ಯ, ಬುದ್ಧಿವಂತಿಕೆ ಮತ್ತು ನಿಮ್ಮಲ್ಲಿರ್ತಕ್ಕಂಥ ಒಂದು ಹಠ, ಅದು ನಿಮ್ಮನ್ನ ಗೆಲುವಾಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು. ಯಾಕಂತಂದ್ರೆ ಈ ಕೆಲವೊಂದು ಸಂದರ್ಭದಲ್ಲಿ ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿರ್ತೀರಿ, ತುಂಬಾ ಹೋರಾಟ ಮಾಡಿರ್ತೀರಿ. ಆ ಎಲ್ಲ ಕಷ್ಟಪಟ್ಟಿದ್ರ ಪರಿಣಾಮದ ಫಲವೇ ನಿಮಗೆ ಒಂದು ಬೆಲೆ ಸಿಗುತ್ತೆ, ನಿಮ್ಮ ಕ್ಯಾರೆಕ್ಟರ್ಗೆ ಒಂದು ಬೆಲೆ ಸಿಗುತ್ತೆ, ನಿಮ್ಮ ಲೆವೆಲ್ಗೆ ಒಂದು ಬೆಲೆ ಸಿಗ್ತಾ ಇರತಕ್ಕಂಥದ್ದು. ನಿಮ್ಮ ಹೆಸರು ಹೇಳಿದ ಕೂಡಲೇ ವೈರಿಗಳಲ್ಲಿ ಏನೋ ಒಂಥರ ನಡುಕ, ವೈರಿಗಳಿಗೆ ಏನೋ ಒಂಥರ ಹಿಂಗೇನಪ್ಪ ಇವರು ಅನ್ನುವಂತಹ ಒಂದು ಭಾವನೆಗಳು ನಿಮ್ ಬಗ್ಗೆ ಒಂದು ಭಯ ಇರುತ್ತೆ, ಒಳಗಡೆನೆ ಇರುತ್ತೆ ಅದು ಭಯ, ಹೇಳ್ಕೊಳಕ್ಕೆ ಹೆದರ್ಕೋತಾರೆ. ಅಂತಹ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಕ್ಯಾರೆಕ್ಟರ್ ಯಾವುದು ಅಂತಂದ್ರೆ ಅದು ಮೇಷರಾಶಿಯವರು. ಇಂಥ ಮೇಷರಾಶಿಯವರಿಗೆ ಯಾವತ್ತಿಗೂ ನೋಡಿ ಮಂಗಳನ ಒಂದು ಅಧಿಪತ್ಯದಿಂದ ಒಂದು ಧೈರ್ಯ ಉಂಟಾಗುವಂಥದ್ದು, ಉತ್ಸಾಹದ ವೇಗ ಉಂಟಾಗ್ತಕ್ಕಂಥದ್ದು ಮತ್ತು ಒಂದು ಯೋಧತ್ವದ ಭಾವ, ಸದಾ ಒಂದು ಯೋಧನ ರೀತಿಯಲ್ಲಿ ಒಂದು ಕಿಚ್ಚು ನಿಮ್ಮಲ್ಲಿ ಇರ್ತಕ್ಕಂಥದ್ದು. ಅಗ್ನಿ ತತ್ವದಿಂದ ಏನಾಗುತ್ತೆ, ನಿಮ್ಮಲ್ಲಿ ಒಂದು ಜೋಶ್ ಇರುತ್ತೆ, ಆತ್ಮವಿಶ್ವಾಸ ಇರುತ್ತೆ, ಚುರುಕುತನ ಇರುತ್ತೆ, ತಕ್ಷಣ ನಿರ್ಧಾರ ಮಾಡ್ತಕ್ಕಂತಹ ಒಂದು ಶಕ್ತಿ, ಬುದ್ಧಿಶಕ್ತಿ ನಿಮ್ಮಲ್ಲಿ ಕೇಂದ್ರೀಕೃತವಾಗಿರ್ತಕ್ಕಂಥದ್ದು. ಮೇಷರಾಶಿಯವರು ನೇರ, ಸರಳ ಮತ್ತು ಎಲ್ಲಿ ಬೇಕಾದರೂ ಒಂದು ನಾಯಕತ್ವವನ್ನ ಹಿಡಿಯುವಂತಹ ಒಂದು ಗುಣ, ಆ ಒಂದು ಸಂದರ್ಭವನ್ನ, ಆ ಸಿಚುವೇಶನ್ ಅನ್ನ ನಿಮ್ಮ ಕಡೆ ತಿರುಗಿಸುವಂತಹ ಒಂದು ಚಾಣಕ್ಯತನ ಮೇಷರಾಶಿಯಲ್ಲಿ ಇರ್ತಕ್ಕಂಥದ್ದು. ಒಮ್ಮೆ ಇಟ್ಟ ಗುರಿ ಹಿಂದೆ ತಿರುಗಿ ನೋಡಲ್ಲ, ಹಿಂದೆ ಸರಿದ್ ನೋಡಲ್ಲ. ಯಾಕಂತಂದ್ರೆ ಹೋಗ್ತಾ ಇರೋದೇ ಸೋಲು ಅನ್ನುವಂತ ವಿಚಾರ ತಲೆಯಲ್ಲಿ ಇಡಬಾರದು. ಯಾಕಂದ್ರೆ ಸೋತ್ರು ಕೂಡ ಅದರಲ್ಲಿ ಒಂದು ಗತ್ತಿರುತ್ತೆ, ಇಂತಹ ಒಂದು ಮನಸ್ಥಿತಿ. ಇನ್ನು ಅತೀವ ನಿಷ್ಠುರವಾದಿಗಳು, ಮುಖಾಮುದ್ಲಾಜಿ ನೋಡದೇನೆ ಮಾತನಾಡ್ತಕ್ಕಂಥ ವ್ಯಕ್ತಿಗಳು. ಇವ್ರು ದೊಡ್ಡವರಿದ್ದಾರೆ, ಇವ್ರಿಗೆ ಎದುರ್ಕೊಂಡು ಮಾತಾಡ್ಬೇಕು, ಅಥವಾ ಇಲ್ಲಿ ಏನೋ ಒಂದು ತಪ್ಪಾಗಿದೆ ನಾನು ಹೇಳಿದ್ರೆ ಇವ್ರು ಬೇಜಾರು ಮಾಡ್ಕೋತಾರೆ, ಈ ತರದ್ ಯಾವುದೇ ಫಿಲ್ಟರ್ ಇರಲ್ಲ. ಏನಾದ್ರೂ ಹೇಳ್ಬೇಕು ಅಂತಂದ್ರೆ ಡೈರೆಕ್ಟ್ ಮಾತು, ನೇರವಾದಂತಹ ಮಾತು ಈ ಮೇಷರಾಶಿಯವರಿಗೆ. ಆದ್ರೆ ಈ ಅತೀವ ತುರ್ತು ಪ್ರಕ್ರಿಯೆಗಳು ಕೆಲವೊಮ್ಮೆ ಏನಾಗುತ್ತೆ, ಅನೇಕ ಸಮಸ್ಯೆಗಳಲ್ಲೂ ಕೂಡ ಸಿಕ್ಕಾಕೊಂಡಿರುವಂತದ್ದು, ನಿಮ್ಮದಲ್ಲದಂತ ತಪ್ಪಿನಲ್ಲೂ ನೀವು ಸಿಕ್ಕಾಕೊಂಡಿರುವಂತದ್ದು. ನೇರವಾಗಿ ಮಾತನಾಡಿಯೂ ಕೂಡ ನೀವು ಜನಗಳ ದೃಷ್ಟಿಯಲ್ಲಿ ಒಮ್ಮೊಮ್ಮೆ ತಪ್ಪಾಗಿ ಭಾವಿಸ್ತಕ್ಕಂಥ ಅನೇಕ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆದಿರತಕ್ಕಂಥದ್ದು. ಇಂಥವೆಲ್ಲವೂ ನಿಮ್ಮ ಜೀವನದಲ್ಲಿ ನಡೆದಿದೆ. ಮತ್ತೆ ಕ್ರಿಯೇಟಿವಿಟಿ ಅನ್ನುವಂಥದ್ದು ನಿಮ್ಮಲ್ಲಿ ಸದಾ ಇರತಕ್ಕಂಥದ್ದು. ಇಂತಹ ಸ್ಪೆಷಲ್ ಆಗಿರತಕ್ಕಂತಹ ಮೇಷರಾಶಿಯವರಿಗೆ 2026ರಲ್ಲಿ ಪ್ರಮುಖ 3 ಎಚ್ಚರಿಕೆ, ಅಂದ್ರೆ ನೀವು ಗಮನದಲ್ಲಿ ಇಟ್ಕೋಬೇಕಾಗಿರುವಂತಹ ಅತಿ ಅಮೂಲ್ಯವಾದ 3 ಎಚ್ಚರಿಕೆಗಳು ಯಾವುದು, ಜೊತೆಗೆ ಆ 3 ಗುಟ್ಟುಗಳಾದ್ರೂ ಯಾವುದು ಅನ್ನುವಂಥದ್ರ ಬಗ್ಗೆ ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಿಮಗಾಗಿಯೇ ಒಂದು ಚಿಕ್ಕ ವಿಡಿಯೋ ಇದೆ, ಅದನ್ನ ವಿಡಿಯೋ ನೋಡ್ಕೊಂಡ್ ಬನ್ನಿ. ಉಳಿದ್ರು
ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ. ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗಲೇ ಆರ್ಡರ್ ಮಾಡ್ಕೊಂಡು ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಸಂಪೂರ್ಣವಾದ ಜನ್ಮ ಜಾತಕ ಫಲ. ನಂಬಿಕೆ ವಿಶ್ವಾಸದಿಂದ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ, ಈ 2026ರಲ್ಲಿ ಮೇಷರಾಶಿಯವರಿಗೆ ವಿಶೇಷವಾಗಿ ಎಚ್ಚರಿಕೆಗಳು ಯಾವುದು ನೋಡಿ. ಮಂಗಳ ಮತ್ತು ಶನಿ ಬಂಧನಗಳಿಂದಾಗಿ ಉದ್ವಿಗ್ನತೆ ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ. ತಾಳ್ಮೆ ಅನ್ನುವಂಥದ್ದು ಕಳೆದುಕೊಳ್ಳಬಾರದು. ಕೋಪ ಅನ್ನುವಂಥದ್ದು ಕಡಿಮೆ ಮಾಡ್ಕೋಬೇಕು. ಪರಿಸ್ಥಿತಿಗಳು ನಿಮಗೆ ಕೋಪಕ್ಕೆ ಆಮಂತ್ರಣ ನೀಡ್ತವೆ. ಬೇಗ ಕೋಪ ಬರೋದಕ್ಕೆ ಏನ್ ಬೇಕು ಅಂತ ಘಟನೆಗಳು ನಡೀತಾ ಇರ್ತವೆ. ಅಂತ ಸಂದರ್ಭದಲ್ಲಿ ನಿಮ್ಮಲ್ಲಿ ಒಂದು ತಾಳ್ಮೆ ಅನ್ನುವಂಥದ್ದು ಇರಬೇಕು. ನೀವು ಏನಾದ್ರೂ ತಾಳ್ಮೆ ಕಳ್ಕೊಂಡ್ರಿ ಅಂತಂದ್ರೆ ಜಗಳ ಆಗುತ್ತೆ. ಕಾನೂನಿನ ಕಟ್ಟಳೆಗಳು ನಿಮ್ಗೆ ಸಿಕ್ಕಾಕೊಳ್ಳುವಂಥದ್ದು. ವಾಗ್ವಾದದಿಂದ ನೀವು ದೂರ ಇರಬೇಕು. ಇರ್ಲಿಲ್ಲ ಅಂತಂದ್ರೆ ಕಾಂಟ್ರವರ್ಸಿಗಳು ಸಿಕ್ಕಾಕೋತೀರಾ. ಕೋರ್ಟು ಕಚೇರಿ ಕಾನೂನು ಅಂತ ತಿಳ್ಕೊಂಡು ಇಂತಹ ಒಂದು ಬಂಧನದಲ್ಲಿ ಸಿಕ್ಕಾಕೊಳ್ಳುವಂತಹ ಸಾಧ್ಯತೆ ಇದೆ. ಇದು ಬಹಳ ಪ್ರಮುಖವಾಗಿ ನೀವು ಹೊಸ ವರ್ಷಕ್ಕೆ ನೀವು ಸಂಕಲ್ಪ ಮಾಡಿಬಿಡಬೇಕು. ಈ ಒಂದು ಕೋಪವನ್ನ ನಾನು ಕಂಟ್ರೋಲ್ ಮಾಡ್ಕೋತೀನಿ ಅನ್ನುವಂತಹ ಕೋಪ ಎಲ್ಲರಿಗೂ ಇರುತ್ತೆ. ಆದ್ರೆ ಆತುರದ ನಿರ್ಣಯಗಳು ಬೇಡ. ಯಾಕಂತಂದ್ರೆ ಸಿಟ್ಟಿನಿಂದ ತೆಗೆದುಕೊಳ್ಳುವಂತ ನಿರ್ಣಯಗಳು ಒಳ್ಳೆ ಫಲ ಕೊಡಲ್ಲ ಅನ್ನುವಂಥದ್ದು ನಿಮಗೆ ಗಮನದಲ್ಲಿಟ್ಕೋಬೇಕಾಗತ್ತೆ. ಇದು ಮೊದಲನೇ ಎಚ್ಚರಿಕೆ. 2026ರಲ್ಲಿ ನೀವು ಅನುಸರಿಸುವಂತ ಮೊದಲ ಎಚ್ಚರಿಕೆ. ಇನ್ನು ಅಧಿಕ ಆತ್ಮವಿಶ್ವಾಸದಿಂದ ಹಣಕಾಸಿನ ತಪ್ಪು ನಿರ್ಧಾರಗಳು ಬೇಡ. ಅಂದ್ರೆ ಓವರ್ ಕಾನ್ಫಿಡೆನ್ಸ್, ನಾನು ಮಾಡೇ ಮಾಡ್ತೀನಿ, ಗೆದ್ದೇ ಗೆಲ್ತೀನಿ, ಗೊತ್ತಿಲ್ಲದಂತಹ ಒಂದು ಕ್ಷೇತ್ರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ನೋಡಿ. ಮಂಗಳನ ಉತ್ಸಾಹದಿಂದ ರಾಹುವಿನ ಒಂದು ಕಾರಣದಿಂದಾಗಿ ಮೋಹ ಉಂಟಾಗುವಂಥದ್ದು. ಕೆಲವೊಮ್ಮೆ ಏನಾಗುತ್ತೆ, ಈ ತುರ್ತು ನಿರ್ಧಾರಗಳಿಂದ ಸಾಲ ಆಗುವಂಥದ್ದು. ಖರ್ಚಿನಲ್ಲಿ ಎಚ್ಚರವಿಡಬೇಕು, ಹಣಕಾಸಿನಲ್ಲಿ ಎಚ್ಚರ ಇಡಬೇಕು. ನೀವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಿ ಇದ್ರ ಬಗ್ಗೆ ನೀವು ಎಚ್ಚರಿಕೆ ಇಟ್ಕೋಬೇಕಾಗತ್ತೆ. ಹಣಕಾಸಿನ ದೃಷ್ಟಿಕೋನದಲ್ಲಿ ನೀವು ಬಹಳಷ್ಟು ಜಾಗರೂಕರಾಗಿರಬೇಕು. 2026ನೇ ಇಸ್ವಿಯಲ್ಲಿ ಒಂದು ನೀವೆಲ್ಲೋ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರಿ, ಯಾವುದೇ ಕ್ಷೇತ್ರ ಇರ್ಬೋದು, ನಾನು ಅದು ಇದು ಅಂತ ಹೇಳಲ್ಲ. ಅವರವರ ಕೆಪಾಸಿಟಿಗೆ ಅವರವರ ಆರ್ಥಿಕ ಪರಿಸ್ಥಿತಿಗೆ ಅನುಸಾರವಾಗಿ ನೀವೇನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಿ ಆ ಒಂದು ಕ್ಷೇತ್ರದಲ್ಲಿ ನುರಿತಿರುವಂತಹ ವ್ಯಕ್ತಿಗಳ ಮಾರ್ಗದರ್ಶನವನ್ನ ಪಡೆದುಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡ್ರೆ ಖಂಡಿತ ನಿಮಗೆ ಲಾಭ ಸಿಗುತ್ತೆ. ಇದು ಒಂದು ಎಚ್ಚರಿಕೆ ರೂಪದಲ್ಲಿ ನೀವು ಇದನ್ನು ತೆಗೆದುಕೊಳ್ಬೇಕಾಗತ್ತೆ. ಇನ್ನು ಮೂರನೇ ಎಚ್ಚರಿಕೆ ಏನು, ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆ ನೋಡಿ. ಆರೋಗ್ಯವೇ ಭಾಗ್ಯ. ನೀವು ಚೆನ್ನಾಗಿದ್ರ ನಿಮ್ ಕೆಲಸ ಚೆನ್ನಾಗಿರುತ್ತೆ, ನಿಮ್ ಮನೆ ಚೆನ್ನಾಗಿರುತ್ತೆ, ನಿಮ್ ಮಾಡುವಂತ ಯೋಚನೆಗಳು ಚೆನ್ನಾಗಿರುತ್ತೆ. ಹಾಗಾಗಿ ಮೇನ್ ಆಗಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು. ಈ ರಕ್ತದೊತ್ತಡದಂತಹ ಸಮಸ್ಯೆ, ಈ ತಲೆ ಕುತ್ತಿಗೆ ಇಂತಹದ್ದು ಸ್ವಲ್ಪ ರಕ್ಷಣೆಯನ್ನು ಮಾಡ್ಕೋಬೇಕು. ಒತ್ತಡದ ಸಮಸ್ಯೆಗಳಿಂದ ಸ್ವಲ್ಪ ಶಾಂತವಾಗಿದ್ದುಕೊಂಡು ಕೆಲಸ ಮಾಡ್ಕೋಬೇಕಾಗತ್ತೆ. ಅತೀವ ಟೆನ್ಷನ್ ತಗೊಂಡು ನೀವು ಕೆಲಸ ಮಾಡ್ತಕ್ಕಂತ ಅವಶ್ಯಕತೆ ಇಲ್ಲ. ಕೋಪ ನಿಯಂತ್ರಣ ಮಾಡ್ಕೊಂಡ್ರೆ ಈ ಬ್ಲಡ್ ಪ್ರೆಷರ್ ಇರ್ತಕ್ಕಂಥವ್ರಿಗೆ ಬಹಳ ಉಪಯೋಗ ಆಗುವಂತಹ ಸಾಧ್ಯತೆಗಳು ಇರೋದ್ರಿಂದ ಇದು ಆರೋಗ್ಯದ ಬಗ್ಗೆ ಒಂದು ಎಚ್ಚರಿಕೆ ರೂಪದಲ್ಲಿ ನೀವು ತೆಗೆದುಕೊಳ್ಬೇಕು. ಪ್ರಮುಖವಾದ ಈ 3 ಎಚ್ಚರಿಕೆ 2026ರಲ್ಲಿ ಬರೆದಿಟ್ಕೊಂಡ್ಬಿಡಿ. 2026ರಲ್ಲಿ ಈ 3 ಎಚ್ಚರಿಕೆಗಳನ್ನ ನೀವು ಅನುಸರಿಸಿಕೊಂಡಿದ್ದೇ ಆದ್ರೆ 2026 ಅದ್ಭುತವಾಗಿ ಕಳೆಯೋದ್ರಲ್ಲಿ ಡೌಟೇ ಇಲ್ಲ, ಸಂಶಯವೇ ಇಲ್ಲ. ಇನ್ನು 3 ಗುಟ್ಟುಗಳು ನೀವು ತಿಳಿದಿರಬೇಕು. ಇದು ಕೂಡ ನೀವು ಹೆಂಗಿದೆ ಅಂತಂದ್ರೆ, ಪ್ರಮುಖವಾಗಿ 2026ರಲ್ಲಿ ಮಂಗಳನ ಬಲವೂ ಇರುತ್ತೆ, ಆದ್ರೆ ತಿರುಗಾಟವೂ ಜಾಸ್ತಿ ಇರುತ್ತೆ. ಹೊರಗಿನ ಹೋರಾಟಕ್ಕಿಂತ ಒಳಗಿನ ಒಂದು ಶಿಸ್ತು ಜಾಸ್ತಿ ನಿಮಗೆ ಲಾಭ ಕೊಡುತ್ತೆ. ಅಂದ್ರೆ ಅನವಶ್ಯಕವಾಗಿ ಹೊರಗಡೆ ತಿರುಗಾಡುವಂಥದ್ದು, ಫ್ರೆಂಡ್ಶಿಪ್ ಸರ್ಕಲ್ ಅಲ್ಲಿ ಓಡಾಡುವಂಥದ್ದು, ದುಡ್ಡು ಜಾಸ್ತಿ ಕಳ್ಕೊಳ್ಳುವಂಥದ್ದು, ಪ್ರಯಾಣ ಜಾಸ್ತಿ ಮಾಡುವಂಥದ್ದು, ಇದು ನಿಮಗೆ ತೊಂದರೆ ಕೊಡುತ್ತೆ. ಈ ಗುಟ್ಟು ನಿಮಗೆ ಗಮನದಲ್ಲಿರಲಿ. ಸುಮ್ನೆ ಯಾರೋ ನೀವು ಉದಾರಿಗಳು, ಮೊದಲೇ ಯಾರೋ ಪ್ರಾಬ್ಲಮ್ ಅಂದ್ ಕೂಡ್ಲೆ ಹೋಗ್ಬಿಡೋದು, ಪ್ರಾಬ್ಲಮ್ ಅಂದ್ ಕೂಡ್ಲೆ ಸಹಕರಿಸ್ಬಿಡೋದು, ನಿಮ್ಮ ಹತ್ರ ಇರುತ್ತೋ ಇರಲ್ವೋ ಬೇರೆಯವ್ರ ಕಡೆ ಕೊಟ್ಟು ಮಾಡಿಸ್ಬಿಡೋದು, ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಡೋದು, ಈ ತರ ಎಲ್ಲ ಇರ್ತವೆ. ಹಾಗಾಗಿ ನೀವು ಏನ್ ಮಾಡ್ಬೇಕು, ನೀವು ಹೊರಗಿನ ಹೋರಾಟದಕ್ಕಿಂತಲೂ ಮನೆಯಲ್ಲಿ ಇದ್ದು ಸಿಸ್ಟಮೆಟಿಕ್ ಆಗಿ ಕೆಲಸ ಮಾಡುವಂಥದ್ದು. ಅಥವಾ ನೀವು ಹೊರಗಡೆ ಕೆಲಸ ಮಾಡಕ್ ಹೋದ್ರೆ ಹೋಗಿ, ಕೆಲಸ ಮಾಡ್ಲಿಕ್ಕೆ ಹೊರಗಡೆ ಹೋಗ್ಬೇಡಿ ಅಂತಲ್ಲ,
ಆದ್ರೆ ನೀವು ಮನೆಯಲ್ಲಿರುವಂತ ಸಮಯ ಉಪಯೋಗ ಮಾಡ್ಕೊಳ್ಳಿ. ನಿಮಗೆ ಒಂದು ಶಿಸ್ತು ನಿಮಗೆ ಲಾಭ ತಂದು ಕೊಡುತ್ತೆ. ಅಂದ್ರೆ ನೀವು ಟೈಮಿಗೆ ಮಹತ್ವವನ್ನ ಕೊಡಬೇಕು. ಈ ಗುಟ್ಟನ್ನ, ಯಾಕಂದ್ರೆ ಮೊಬೈಲ್ ಜಾಸ್ತಿ ಯೂಸ್ ಮಾಡೋದು, ಸಮಯಕ್ಕೆ ಬೆಲೆ ಕೊಡದೆ ಇರುವಂತದ್ದು, ಈ ತರ ಎಲ್ಲ ಮಾಡಬಾರ್ದು. ನೀವು ಸಂಕಲ್ಪ ಮಾಡ್ಕೊಂಡ್ಬಿಡ್ಬೇಕು, 2026ರಲ್ಲಿ ನಾನು ವರ್ಕ್ ಕಡೆ ಜಾಸ್ತಿ ಗಮನ ಕೊಡ್ತೀನಿ. ನಾನು ಮನೆಯಲ್ಲಿದ್ರು ಅಷ್ಟೇ, ಕೆಲಸದಲ್ಲಿದ್ರು ಅಷ್ಟೇ, ನಾನು ಕೆಲಸಕ್ಕೆ ಜಾಸ್ತಿ ಒತ್ತು ಕೊಡ್ತೀನಿ, ಆ ಕೆಲಸಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀನಿ ಅನ್ನುವಂತಹ ಒಂದು ಗುಣ ನಿಮ್ಮಲ್ಲಿ ಏನಾದ್ರೂ ಇತ್ತು ಅಂತಂದ್ರೆ ಡೆಫಿನೆಟ್ ಆಗಿ ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಲಾಭ ತಂದು ಕೊಡುತ್ತೆ. ಇದು ನಿಮ್ ಕೈಯಲ್ಲೇ ಇರುವಂತದ್ದು. ಇದನ್ನ ನೀವು ಗಮನಿಸಬೇಕಾಗತ್ತೆ. ಇದ್ರ ಬಗ್ಗೆ ನೀವು ಇದನ್ನ ಅಳವಡಿಸ್ಕೋಬೇಕಾಗತ್ತೆ. ತಾಳ್ಮೆ ಜಯ ತಂದು ಕೊಡುತ್ತೆ, ತುರ್ತು ನಷ್ಟ ಮಾಡುತ್ತೆ, ವೇಗ ನಷ್ಟ ಮಾಡುತ್ತೆ. ಹಾಗಾಗಿ ನೀವು ತಾಳ್ಮೆಯಿಂದ ನಿಧಾನವಾಗಿ ಯೋಚಿಸಿ ಇದನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ. ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಇನ್ನು ನೀವು ಈ ಯಾವುದೇ ಒಂದು ನಿಂತು ಹೋಗಿರುವಂತ ಕೆಲಸ ಇದ್ರೂ ಕೂಡ ಅಥವಾ ಇರುವಂತ ಕೆಲಸಕ್ಕೆ ಹೊಸ ವೇಗವನ್ನ ತಂದು ಕೊಡಬೇಕಾಗತ್ತೆ. ಅಂದ್ರೆ ನೀವು ಯೋಚನೆ ಮಾಡಿ ಕುಂತಲ್ಲೇನೆ, ನೀವ್ ಏನ್ ವರ್ಕ್ ಮಾಡ್ತಾ ಇದ್ದೀರಿ ಅದಕ್ಕೆ ವೇಗ ಕೊಡುವಂತ ಪ್ರಯತ್ನವನ್ನ ಮಾಡ್ಕೋಬೇಕು. ಇದು ಎರಡನೇ ಗುಟ್ಟು. ಏನ್ ಮಾಡ್ಬೇಕು, ನೀವ್ ಏನೇ ಕೆಲಸ ಮಾಡ್ತಾ ಇರಿ ಅದರಲ್ಲಿ ಇನ್ನೊಂದಿಷ್ಟು ನಾನು ಲಾಭ ತರ್ಲಿಕ್ಕೆ ಆಗತ್ತಾ, ಹಣ ಗಳಿಸೋದಕ್ಕಾಗತ್ತಾ, ಅಥವಾ ಹೆಸರನ್ನ ಮಾಡೋದಕ್ಕೆ ಏನಾದ್ರೂ ಆಗತ್ತಾ, ಅದಕ್ಕೆ ಸಮಯ ಜಾಸ್ತಿ ಕೊಡಕ್ಕಾಗತ್ತಾ, ಎಕ್ಸ್ಟ್ರಾ ಏನಾದ್ರೂ ನಾನು ಮಾಡಕ್ಕಾಗತ್ತಾ, ಅಥವಾ ಇದ್ರಲ್ಲಿ ಮಾಡಕ್ಕಾಗದ ಇದ್ರ ನಾನು ಸೈಡ್ ಇನ್ನೊಂದು ಏನಾದ್ರೂ ಮಾಡ್ಬೋದಾ? ಈ ಒಂದು ಯೋಜನೆಯನ್ನ ನೀವು ರೂಪಿಸ್ಕೋಬೇಕಾಗತ್ತೆ. ಈ ಒಂದು ವಿಚಾರವನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಂಡ್ರಿ ಅಂದ್ರೆ 2026 ಹಣಕಾಸಿನ ವಿಚಾರದಲ್ಲಿ ಬಹಳ ಅದ್ಭುತವಾದಂತಹ ನಿಮಗೆ ಪ್ರತಿಫಲ ಅನ್ನುವಂಥದ್ದು ಸಿಗುತ್ತೆ. ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಇನ್ನು ಮೂರನೇ ವಿಚಾರ ನೋಡಿ, ಚಂದ್ರ ಮತ್ತು ಕುಜ ಪ್ರಭಾವಗಳಿಂದಾಗಿ ಏನಾಗತ್ತೆ, ಹಳೆಯ ಸಂಬಂಧಗಳು ಪರೀಕ್ಷೆ ಮಾಡ್ತವೆ, ನಿಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡ್ತಾರೆ. ಬೇಕು ಅಂತಾನೆ ನಿಮ್ಮನ್ನ ಕೆಣಕಿಸ್ತಾರೆ. ಕೆಲವೊಂದು ಜನಗಳು, ದೃಷ್ಟಿಗಳು ನಿಮ್ಮ ಮೇಲೆ ಇರ್ತವೆ. ಏನ್ ಮಾಡ್ತಾರೆ, ನೀವೇನ್ ಮಾಡ್ತೀರಿ, ನಿಮ್ಮ ಹೆಜ್ಜೆಗಳೇನು, ನಿಮ್ಮ ವಿಚಾರ ಏನು, ನಿಮ್ಮ ಪ್ಲಾನ್ ಏನು, ನಿಮ್ಮ ಸ್ಟ್ರಾಟರ್ಜಿ ಏನು, ನಿಮ್ಮನ್ನ ಕಾಪಿ ಮಾಡುವಂತ ಜನ ಇದ್ದಾರೆ, ನಿಮ್ಮನ್ನ ಮುಂದ್ಗಡೆ ಹೊಗಳುವಂತ ಜನ ಇದ್ದಾರೆ, ಹಿಂದ್ಗಡೆ ತೆಗಳುವಂತ ಜನಗಳಿದ್ದಾರೆ. ಜನಗಳ ದೃಷ್ಟಿಗಳು ನಿಮ್ಮ ಮೇಲೆ ಇರ್ತಕ್ಕಂಥದ್ರಿಂದ ಸೂಕ್ಷ್ಮವಾಗಿ ಏನು ಗೊತ್ತಿಲ್ಲದೆ ಅಬ್ಸರ್ವ್ ಮಾಡ್ತಾ ಇರಬೇಕು. ನೀವು ಸಮಯವನ್ನ ಸರಿಯಾಗಿ ಸದುಪಯೋಗ ಮಾಡ್ಕೋಬೇಕು. ಈ ಒಂದು ಎಚ್ಚರಿಕೆ ಅನ್ನೋದಕ್ಕಿಂತಲೂ ಇದು ಒಂದು ಗುಟ್ಟು. ಅಂದ್ರೆ ಸುಮ್ನೆ ತಲೆ ಕೆಳಗಾಕಿ ಮಾಡ್ತಾ ಇರೋದೇ, ನುಗ್ತಾ ಇರೋದೇ ಅಂತಲ್ಲ. ಸ್ವಲ್ಪ ಸುಮ್ನೆ ಏನಾಗ್ತಾ ಇದೆ, ಏನ್ ಮಾಡ್ಬೋದು, ಇವ್ರು ಏನ್ ಅನ್ಕೋತಾ ಇದ್ದಾರೆ, ಸರಿ ನಾನು ಅದಕ್ಕೇನ್ ಸ್ಟ್ರಾಟರ್ಜಿ ಮಾಡ್ಕೋಬೇಕು, ಈ ರೀತಿಯಾಗಿರ್ತಕ್ಕಂಥ ಪ್ಲಾನ್ ಅನ್ನ ನೀವು ಅಳವಡಿಸ್ಕೊಂಡ್ರೆ ನೀವು ಬಹಳಷ್ಟು ಇನ್ನೂ ವೇಗವಾಗಿ ಬೆಳಿಲಿಕ್ಕೆ ಅವಕಾಶ ಇದೆ. 3 ಎಚ್ಚರಿಕೆಗಳನ್ನು ಗಮನದಲ್ಲಿ ಇಟ್ಕೋಬೇಕು, 3 ಹೊಸ ಆಡ್ ಆನ್ ಮಾಡ್ಕೋಬೇಕು. ಈ 3 ಗುಟ್ಟುಗಳನ್ನ ತಿಳ್ಕೊಂಡು ನೀವು ಇದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನೀವು ವಾಪಸ್ ತಿರ್ಗಾ ಮತ್ತೆ ನಮ್ಮ ವಿಡಿಯೋ ನೋಡ್ತಾ ನೀವು ನಿಜವಾಗ್ಲೂ ಇದರ ಉಪಯೋಗ ಏನಾಯ್ತು ಅಂತ ಕಾಮೆಂಟ್ ಮಾಡ್ತೀರಿ. ವಿಡಿಯೋದ ಉಪಯೋಗ ಹೇಗಾಯ್ತು ಅನ್ನುವಂಥದ್ದು ನೀವು ಕಾಮೆಂಟ್ ಮಾಡ್ತೀರಿ. ಹಾಗಾಗಿ ನಮಗೂ ಈ ವಿಡಿಯೋ ಮಾಡಿದ್ದಕ್ಕೂ ಒಂದು ಸಾರ್ಥಕ ಆಗುತ್ತೆ. ಹಾಗಾಗಿ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂಥದ್ದನ್ನು ಕೂಡ ನೀವು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ನಮಗೆ ತುಂಬಾ ಮುಖ್ಯ. ಜೊತೆಗೆ ತಾಯಿ ಅನ್ನಪೂರ್ಣೇಶ್ವರಿ 2026ನೇ ಇಸ್ವಿಯಲ್ಲಿ ಒಳ್ಳೆ ಫಲ ಸಿಗಲಿ. 2026 ನಿಮಗೆ ಶುಭಾಶಯಗಳನ್ನ ತಿಳಿಸ್ತಾ ಒಳ್ಳೆ ಫಲ ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.